ಎಲ್ರಿಗೂ ನಮಸ್ಕಾರ. ನಾನು ದೀಕ್ಷಾ ಬಂಗೇರ. ಅಬ್ರಹಾಮನ ಹಿಂದೆ 55% ಮಂದಿ, ಕ್ರಿಶ್ಚಿಯನರು 31%. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರಿಶ್ಚಿಯನ್, ಇಸ್ಲಾಂ ಬಳಿಕ 3ನೇ ಸ್ಥಾನದಲ್ಲಿದ್ದಾರೆ ನಾಸ್ತಿಕರು. ಅದೇ ವಿಶೇಷ ಎಂಬುದರತ್ತ ನೋಟ ಹರಿಸೋಣ ಬನ್ನಿ. ಜಗತ್ತಿನಲ್ಲಿ 263 ಕೋಟಿ ಕ್ರಿಶ್ಚಿಯನ್ನರು ಇದ್ದಾರೆ. ಇದು ಜಗತ್ತಿನ ಜನಸಂಖ್ಯೆಯ 31.1% ಅದರರ್ಥ ಪ್ರಪಂಚದಲ್ಲಿ ಅತಿ ಹೆಚ್ಚು ಅನುಯಾಯಿಗಳು ಇರುವ ಧರ್ಮವಾಗಿದೆ ಕ್ರಿಶ್ಚಿಯನ್ ಧರ್ಮ. 2ನೇ ಸ್ಥಾನದಲ್ಲಿದೆ ಇಸ್ಲಾಂ ಧರ್ಮ. ಇಸ್ಲಾಂ ಅನುಯಾಯಿಗಳ ಪ್ರಮಾಣವು ಲೋಕದ ಜನಸಂಖ್ಯೆಯಲ್ಲಿ 24.9% ಇದೆ. 3ನೇ ಸ್ಥಾನದಲ್ಲಿ ಯಾವುದೇ ಧರ್ಮ ಇಲ್ಲ ಎನ್ನುವುದು ವಿಶೇಷ. 15.6% ಲೋಕೋತ್ತರ ಜನ ಪಾಲು ಪಡೆದಿರುವವರು ಯಾವುದೇ ಧರ್ಮವನ್ನು ಅನುಸರಿಸದವರು ಇಲ್ಲವೇ ನಾಸ್ತಿಕರಾಗಿದ್ದಾರೆ. ಇವರು ಯಾವುದೇ ಧರ್ಮಕ್ಕೆ ಸೇರಿಲ್ಲ, ಯಾವುದೇ ದೇವರನ್ನು ಪೂಜಿಸುವುದಿಲ್ಲ. ಜಗತ್ತಿನಲ್ಲಿ ಹಿಂದೂಗಳ ಜನಪ್ರಾತಿನಿಧ್ಯವು 15% ಇದೆ. ಬೌದ್ಧ ಧರ್ಮೀಯರ ಸಂಖ್ಯೆಯು 6.6% ಇದೆ. ಜನಪದ ಧರ್ಮೀಯರು ಇಲ್ಲವೇ ಮೂಲ ಬುಡಕಟ್ಟು ಅರ ಆಚಾರ ಅನುಸರಿಸುವವರು 5.6% ಇದ್ದಾರೆ. ಇನ್ನುಳಿದ ಎಲ್ಲ ಧರ್ಮಗಳ ಅನುಯಾಯಿಗಳ ಸಂಖ್ಯೆಯು ತುಂಬ ಕಡಿಮೆ ಇದೆ. ಸಿಖ್, ಜುದಾಯಿಸಂ, ಬಹಾಯಿ, ಜೈನ, ಶಿಂಟೋ, ಜೊರಾಸ್ಟ್ರಿಯನ್ ಮೊದಲಾದ ಧರ್ಮೀಯರ ಸಂಖ್ಯೆಯು ತೀರಾ ಕಡಿಮೆ. ಕ್ರಿಶ್ಚಿಯಾನಿಟಿಯು ಜೀಸಸ್ ಅನುಯಾಯಿಗಳದ್ದು ಎಂದರೂ ಅದರ ಮೂಲವು ಅಬ್ರಾಹಮನ ಧರ್ಮದಿಂದ ಆರಂಭವಾಗುತ್ತದೆ. ಇಸ್ಲಾಂ ಧರ್ಮವು ಕೂಡ ಅಬ್ರಾಹಮನ ಧರ್ಮದ ಮೂಲ ಹೊಂದಿರುವುದರಿಂದ ಜಗತ್ತಿನಲ್ಲಿ ಈ ಮೂಲದವರ ಜನಸಂಖ್ಯೆಯು ಅರ್ಧಕ್ಕಿಂತಲೂ ಹೆಚ್ಚು ಎನ್ನುವುದು ವಿಶೇಷವಾದರೂ ಸತ್ಯ. ಇನ್ನು ಕ್ರಿಶ್ಚಿಯನ್ನರಿಗೆ ಹಲವು ಹಬ್ಬಗಳು ಇದ್ದರೂ ಜಾಗತಿಕವಾಗಿ ಅವರಿಗೆ ಮತ್ತು ಇತರರಿಗೆ ಅತಿ ಮುಖ್ಯವಾದ ಹಬ್ಬವಾಗಿದೆ ಕ್ರಿಸ್ಮಸ್. ಈ ಕ್ರಿಸ್ಮಸ್ ಹಬ್ಬವು ಮುಗಿಯುವುದು ಜನವರಿ 1ರಂದು ಆಗಿರುವುದರಿಂದ ಇದನ್ನು ಜಾಗತಿಕ ಹಬ್ಬ ಎನ್ನಬಹುದು. ಏಕೆಂದರೆ ಜನವರಿ 1ನ್ನು ಹೊಸ ವರ್ಷ ಎಂದು ಮಾತ್ರವಲ್ಲ, ಬೇರೆ ಬೇರೆ ರೀತಿಯಲ್ಲೂ ಆಚರಿಸುತ್ತಾರೆ. ಉದಾಹರಣೆಗೆ ಗುರುಗಳ ಗುರು ನಾರಾಯಣ ಗುರುಗಳ ಅನುಯಾಯಿಗಳು ಹೊಸ ವರ್ಷದಂದು ಶಿವಗಿರಿ ಯಾತ್ರೆ ಆಚರಿಸುತ್ತಾರೆ. ಕ್ರಿಸ್ಮಸ್ ಹಬ್ಬವು ಡಿಸೆಂಬರ್ 24ರ ಮಧ್ಯರಾತ್ರಿಯಿಂದ ಆರಂಭವಾಗುತ್ತದೆ. ಅದೇ 31ರ ನಟ್ಟಿರುಳು ದಾಟುತ್ತಲೇ ಹೊಸ ವರ್ಷವನ್ನು ಸ್ವಾಗತಿಸುವುದರೊಂದಿಗೆ ಮುಗಿಯುತ್ತದೆ. ಕ್ರಿಶ್ಚಿಯನ್ನರಲ್ಲಿ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟ್ಗಳು ಎನ್ನುವುದು 2 ಪ್ರಮುಖ ಅನುಯಾಯಿ ಗಣವಾಗಿದೆ. ಇವನ್ನು ಸ್ಪಷ್ಟವಾಗಿ ಹೀಗೆ ಹೇಳಬಹುದು. ಕ್ಯಾಥೋಲಿಕರು ರೋಮ್ ಎಂದರೆ ವ್ಯಾಟಿಕನ್ ಸಿಟಿಯನ್ನು ನೇರವಾಗಿ ಅನುಸರಿಸುವ ಕ್ರಿಶ್ಚಿಯನ್ ವರ್ಗವಾಗಿದೆ. ಪ್ರೊಟೆಸ್ಟೆಂಟ್ಗಳು ಸ್ಥಳೀಯ ಭಾಷೆ ಮತ್ತು ಮೂಲಾಚಾರಗಳನ್ನು ಸ್ವಲ್ಪ ಉಳಿಸಿಕೊಂಡಿರುವವರಾಗಿದ್ದಾರೆ. ಉದಾಹರಣೆಗೆ ತುಳುನಾಡಿನ ಪ್ರೊಟೆಸ್ಟೆಂಟರು ಇಲ್ಲವೇ ಮಿಷನರಿಗಳು ಮುಖ್ಯವಾಗಿ ತುಳು ಮಾತನಾಡುವವರು. ಅವರು ತುಳು ಕನ್ನಡಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವವರಾಗಿದ್ದಾರೆ. ಅಲ್ಲ, ಅವರು ತಮ್ಮ ಮೂಲ ತುಳು ಧರ್ಮದ ಬರೀ ಬಂಧುತ್ವವನ್ನು ಉಳಿಸಿಕೊಂಡಿದ್ದಾರೆ. ಇವಲ್ಲದೆ ಇನ್ನು ಕೆಲವು ಕ್ರಿಸ್ಮಸ್ ಗುಂಪುಗಳು ಇದೆ. ಅಡ್ವೆಂಟಿಸಂ, ಅನಬ್ಯಾಪ್ಟಿಸಂ, ಆಂಗ್ಲಿಕನ್ನರು, ಬ್ಯಾಪ್ಟಿಸ್ಟರು, ಲೂಥರೇನಿಸಂ, ಮೆಥಡಿಸಂ, ಮೊರಾವಿಯನಿಸಂ, ಪೆಂತಕ್ಯಾಸ್ಟಿಸಂ, ಪ್ಲೈಮಾತ್ ಬ್ರದರ್ನ್, ಕ್ವಾಕೇರಿಸಂ, ರಿಫಾರ್ಮ್ಡ್, ವಾಲ್ಡೆನ್ಸಿಯನಿಸಂ ಇವೆಲ್ಲ ಕ್ರಿಶ್ಚಿಯನ್ನರ ಸಣ್ಣ ಸಣ್ಣ ಕೆಲವು ಪ್ರತ್ಯೇಕತೆಗಳನ್ನು ಉಳಿಸಿಕೊಂಡವುಗಳಾಗಿದೆ. ಕೆಲವು ಮಟ್ಟಿನ ವಿಭಿನ್ನತೆಗಳನ್ನು ಉಳಿಸಿಕೊಂಡಿದ್ದರೂ ಇವರೆಲ್ಲರೂ ಬೈಬಲ್ ಅನುಸರಿಸುತ್ತಾರೆ ಹಾಗೂ ಕ್ರಿಶ್ಚಿಯನ್ನರ ಎಲ್ಲ ಹಬ್ಬಗಳನ್ನು ಆಚರಿಸುತ್ತಾರೆ. ಕ್ರಿಸ್ಮಸ್ ಅಂತೂ ಎಲ್ಲ ಕ್ರಿಶ್ಚಿಯನ್ನರಿಗೆ ಅತಿ ಮುಖ್ಯವಾದ ಹಬ್ಬ. ಭಾರತೀಯ ಕ್ರಿಶ್ಚಿಯನ್ನರು ಕ್ರಿಸ್ಮಸ್ ಅನ್ನು ಬಡಾ ದಿನ್, ದೊಡ್ಡ ದಿನ ಎಂದು ಆಚರಿಸುತ್ತಾರೆ. ನಟ್ಟಿರುಳಿನ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಇತ್ತು. ಈಗ ಇವೆಲ್ಲ ಹಿಂದಿನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿಲ್ಲ ಎನ್ನಬಹುದು. ಆದರೆ ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ನರ ಮನೆಗಳಲ್ಲಿ ಕ್ರಿಸ್ಮಸ್ ಉತ್ಸಾಹವು ಜೋರಾಗಿಯೇ ಇರುತ್ತದೆ. ಇದೇ ಶಾಂತಿಗಾಗಿ ಕರೆ ಕೊಡುವುದು ಕ್ರಿಸ್ಮಸ್ ಆಚರಣೆಗಳು ನಡೆಯುವಾಗ ಸಾಮಾನ್ಯವಾಗಿರುತ್ತದೆ. ಭಾರತೀಯ ಕ್ರಿಶ್ಚಿಯನ್ನರಲ್ಲಿ ಕ್ರಿಸ್ಮಸ್ನಂದು ಮನೆಯ ಗೂಡುದೀಪ ಇಲ್ಲವೇ ಹಣತೆಯನ್ನು ಉರಿಸುತ್ತಾರೆ. ಜೀಸಸ್ ಕ್ರಿಸ್ತನು ಜಗತ್ತಿನ ಬೆಳಕು ಎಂಬ ಅರ್ಥದಲ್ಲಿ ಈ ದೀಪವನ್ನು ಉರಿಸುತ್ತಾರೆ. ಇನ್ನೊಂದು ಕ್ಯಾರೋಲ್ ಗಾಯನಗಳು. ಒಂದು ಕಾಲದಲ್ಲಿ ಜೀಸಸ್ ಕಥೆಯನ್ನು ಕ್ಯಾರೋಲ್ ಹಾಡುಗಳ ಮೂಲಕ ಹೇಳುತ್ತಿದ್ದರು. ಆದರೆ ಈಗ ಅವೆಲ್ಲ ಕೆಲವು ಪ್ರಾರ್ಥನೆಯ ಹಾಡಿನ ಹೊರತಾಗಿ ಯುವಕರ ಗಮ್ಮತ್ತಿನ ಸುತ್ತಾಟಕ್ಕೆ ಸೀಮಿತವಾಗುತ್ತಾ ಸಾಗಿದೆ. ಮಂಗಳೂರು, ಮುಂಬೈ, ದಿಲ್ಲಿ ಹಾಗೂ ಕೇರಳ
ಗೋವಾದ ನಗರಗಳಲ್ಲಿ ಬಹುಸಂಖ್ಯೆಯ ಕ್ಯಾಥೋಲಿಕರು ವಾಸಿಸುತ್ತಾರೆ. ಈಶಾನ್ಯ ಭಾರತದ ಕೆಲವು ರಾಜ್ಯಗಳಲ್ಲಿ ಹಾಗೂ ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿ ಪ್ರಾಟೆಸ್ಟೆಂಟರ ಸಹಿತ ಕ್ರಿಶ್ಚಿಯನ್ನರು ವಾಸಿಸುತ್ತಿದ್ದಾರೆ. ಅವರೆಲ್ಲರೂ ಸಂಭ್ರಮದಿಂದ ಕ್ರಿಸ್ಮಸ್ ಅನ್ನು ಆಚರಿಸುತ್ತಾರೆ. ಕ್ರಿಸ್ಮಸ್ ಜೊತೆಗೆ ಸ್ಯಾಂತಾ ಕ್ಲಾಸ್ ತಾತ, ಕ್ರಿಸ್ತ ಹುಟ್ಟಿದ ಹಟ್ಟಿಯ ಗೋದಲಿ ರಚನೆ ಇತ್ಯಾದಿಗಳು ಇರುತ್ತದೆ. ಇನ್ನು ಹಬ್ಬದ ಅಡುಗೆಯಲ್ಲಿ ಅತಿ ಮುಖ್ಯವಾದುದು ಕೇಕ್. ನಾನಾ ಬಗೆಯ ಕೇಕ್ಗಳು ಕೂಡ ಇರುತ್ತದೆ. ಅಚ್ಚುಚಕ್ಕುಲಿ ಇಲ್ಲಿಯ ಕ್ರಿಶ್ಚಿಯನ್ನರಲ್ಲಿ ಅತಿ ಮುಖ್ಯವಾದುದಾಗಿದೆ. ಉಂಡುಳ್ಗ ತುಳುನಾಡಿಗರದೇ ವಿಶೇಷ. ಇದನ್ನು ತಿನ್ನಲು ಹಲ್ಲು ಗಟ್ಟಿ ಇರಬೇಕು. ಒಂದು ರೀತಿಯಲ್ಲಿ ಭಾರತೀಯ ಹಿಂದೂಗಳ ದೀಪಾವಳಿ ಹಬ್ಬಕ್ಕೆ ಇರುವ ಮಹತ್ವವೇ ಇಲ್ಲಿನ ಕ್ರಿಶ್ಚಿಯನ್ನರಲ್ಲಿ ಕ್ರಿಸ್ಮಸ್ಗೆ ಇದೆ. ಆದರೆ ಎಲ್ಲ ದೇಶಗಳಲ್ಲಿ ಕ್ರಿಶ್ಚಿಯನ್ನರು ಇರುವುದರಿಂದ ಮತ್ತು ಚರ್ಚ್ಗಳ ವಿಶ್ವವ್ಯಾಪಕತೆಯಿಂದ ಭಾರತೀಯರ ಕ್ರಿಸ್ಮಸ್ಗೆ ಕೂಡ ಜಾಗತಿಕ ಆಯಾಮವಿದೆ. ಸಾಂತಾ ಕ್ಲಾಸ್ ಒಂದು ಕಾಲ್ಪನಿಕ ಪಾತ್ರ. ಕ್ರಿಸ್ಮಸ್ ಕಾಲದಲ್ಲಿ ಶೀತವಲಯದಲ್ಲಿ ಮಂಜುರಾಶಿಯದೇ ರಾಜ್ಯ. ಒಂದು ರೀತಿಯಲ್ಲಿ ಚಳಿಗಾಲವು ಇಲ್ಲಿನವರಿಗೆ ತುಳುವರ ಹಿಂದಿನ ಆಟಿ ತಿಂಗಳು ಇದ್ದಂತೆ. ಹಾಗಾಗಿ ಅಲ್ಲಿನ ಮಂದಿಗೆ ಇದು ಸುಭಿಕ್ಷ ಕಾಲ ಅಲ್ಲವೇ ಅಲ್ಲ. ಮಕ್ಕಳಿಗೆ ಸಾಂತಾ ಕ್ಲಾಸ್ ತಾತನ ಕೊಡುಗೆ ಎಂದು ಮನೆಯ ಹಿರಿಯರೇ ಸಾಮಾನ್ಯವಾಗಿ ತಿಂಡಿಗಳನ್ನು ಹೊಸ ಸಾಕ್ಸ್ಗಳಲ್ಲಿ ರಾತ್ರಿ ನೇತು ಹಾಕುತ್ತಿದ್ದರು. ಬೆಳಗ್ಗೆ ಮಕ್ಕಳು ಸಾಂತಾ ಕ್ಲಾಸ್ ಅಜ್ಜ ಬಂದು ಹೋಗಿದ್ದಾನೆ ಎಂದು ತಿಳಿದುಕೊಳ್ಳುತ್ತಿದ್ದರು. ಆದರೆ ಇಂದು ಸಾಂತಾ ಕ್ಲಾಸ್ ಕ್ರಿಸ್ಮಸ್ಸಿನ ಹೆಗ್ಗುರುತುಗಳಲ್ಲಿ ಒಂದಷ್ಟೇ. ಪ್ರಪಂಚದಲ್ಲೇ ಅತಿ ಹೆಚ್ಚು ಜನರು ಆಚರಿಸುವ ಹಬ್ಬವಾಗಿದೆ ಕ್ರಿಸ್ಮಸ್. ಹಾಗೆಯೇ ಕ್ರಿಸ್ಮಸ್ ಉತ್ಸಾಹವು ಜಾಗತಿಕವಾದುದು ಎಂಬ ಅರಿವಿನೊಡನೆ ಅಬ್ರಹಾಮನ ಹಿಂದೆ 55% ಮಂದಿ, ಕ್ರಿಶ್ಚಿಯನರೋ 31%. ಇಂದಿನ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ನಮಸ್ಕಾರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.